A very big hi to all my honorable viewers and my fourth semester students of BA, BSc, BCom, BCA, and BBM streams of Tumkur University, Tumkur. And as usual, I am your English teacher, P. Raghavendra, Associate Professor of English in Government First Grade College, Tumkur. I am here with making a video of open elective paper on communication skills part 4, and today's video would be on formal and informal communication, which come under verbal communication. In the previous video I talked about verbal and non-verbal communication. And I again tell you that verbal communication uses words and non-verbal communication includes this body language. So today I am taking up formal and informal communication which come under verbal communication, because in formal and informal communication we use words, whether it is face-to-face communication or whether it is in the written form, we use words. So formal and informal communication come under verbal communication. Now, what is formal communication? ಇವುಗಳ ಬಗ್ಗೆ 2 mark questions ಬರ್ಬೋದು, ನಿಮಗೆ ಶಾರ್ಟ್ ನೋಟ್ ಕ್ವಶನ್ ಬರ್ಬೋದು ಅಥವಾ 10 mark ಕ್ವಶನ್ ಬರ್ಬೋದು. ಡಿಸ್ಕ್ರೈಬ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಕಮ್ಯುನಿಕೇಶನ್ಸ್ ಅಂದ್ರೆ 10 marks ಬರ್ಬೋದು ಅಥವಾ 5 marks ಬರ್ಬೋದು. ಅಥವಾ ವಾಟ್ ಈಸ್ ಫಾರ್ಮಲ್ ಕಮ್ಯುನಿಕೇಶನ್, ವೆನ್ ಈಸ್ ಫಾರ್ಮಲ್ ಕಮ್ಯುನಿಕೇಶನ್ ಯೂಸ್ಡ್, ವೆನ್ ಈಸ್ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಯೂಸ್ಡ್, 2 marks ಬರ್ಬೋದು. ಹಾಗಾಗಿ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಶನ್. ನೌ formal communication, I'll tell you when formal communication is used. Formal communication is used when the purpose is serious. Purpose ಅಂದರೆ ಉದ್ದೇಶ, ಸೀರಿಯಸ್ ಅಂದರೆ ಗಂಭೀರವಾಗಿದ್ದಾಗ, ವ್ಯಾವಹಾರಿಕವಾಗಿದ್ದಾಗ ಉದ್ದೇಶ, ವಿ ಯೂಸ್ ಫಾರ್ಮಲ್ ಕಮ್ಯುನಿಕೇಶನ್. ಅದರಲ್ಲಿ ಬಳಸುವ ಪದಗಳೇ ಬೇರೆ, ಅರ್ಥವಾಗ್ತಿದೆಯಾ? ಮಾತನಾಡುವ ಪದಗಳೇ ಬೇರೆ. ಹಾಗಾಗಿ ಫಾರ್ಮಲ್ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 2-3 ಪದಗಳು ಹೇಳ್ತೀನಿ. ಈಗ ನೋಡಿ, ಕಮೆನ್ಸ್ ಅನ್ನೋ ವರ್ಡ್ ಇದೆ, COMMENCE. ಕಮೆನ್ಸ್ ಈಸ್ ಅ ಫಾರ್ಮಲ್ ವರ್ಡ್. ಲೆಟ್ಸ್ ಕಮೆನ್ಸ್ ದ ಮೀಟಿಂಗ್ ಅಂತಾರೆ. ಕಮೆನ್ಸ್ ಇಸ್ ಎ ಫಾರ್ಮಲ್ ವರ್ಡ್ ಅಂದ್ರೆ ಏನು? ವ್ಯಾವಹಾರಿಕವಾದ ಭಾಷೆಯಲ್ಲಿ ಬಳಸುವ ಪದ. ಬಿಗಿನ್ ಅಂದ್ರೆ ಇನ್ಫಾರ್ಮಲ್ ವರ್ಡ್, ಆತ್ಮೀಯವಾದ ಒಂದು ಸಂವಹನೆಯಲ್ಲಿ ಬಳಸ್ತಕ್ಕಂತಹ ಒಂದು ಪದ. ಸೊ ಕಮೆನ್ಸ್ ಅನ್ನೋದು ಫಾರ್ಮಲ್ ವರ್ಡ್, ಸ್ಟಾರ್ಟ್ ಅಥವಾ ಬಿಗಿನ್ ಅನ್ನೋದು ಇನ್ಫಾರ್ಮಲ್ ವರ್ಡ್. ಹಾಗೆಯೇ ಕನ್ಕ್ಲೂಡ್ ಅನ್ನುವುದು ಫಾರ್ಮಲ್ ವರ್ಡ್, ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲಿ ಬಳಸ್ತೀವಿ. ಎಂಡ್ ಅನ್ನೋದು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲಿ ಇನ್ಫಾರ್ಮಲ್ ವರ್ಡ್. ಈ ರೀತಿ ಬೇಕಾದಷ್ಟಿವೆ. ಈ ಫಾರ್ ಎಕ್ಸಾಂಪಲ್ ಎನ್ಕೌಂಟರ್ ಅಂತೀವಿ. ಎಕ್ಸ್ಕ್ಯೂಸ್ ಮೀ. ಎನ್ಕೌಂಟರ್ ಅಂದರೆ ಸಾಯಿಸೋದಲ್ಲ. ಎನ್ಕೌಂಟರ್ ಅಂದ್ರೇನು? ಭೇಟಿ ಆಗುವುದು. ಸೊ ಎನ್ಕೌಂಟರ್ ಈಸ್ ಎ ಫಾರ್ಮಲ್ ವರ್ಡ್, ಮೀಟ್ ಈಸ್ ಎನ್ ಇನ್ಫಾರ್ಮಲ್ ವರ್ಡ್. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ನೋಡಿ, ಪರ್ಚೇಸ್ ಈಸ್ ಎ ಫಾರ್ಮಲ್ ವರ್ಡ್, ಬಿಸ್ನೆಸ್ ಕಮ್ಯುನಿಕೇಶನ್ ಅಲ್ಲಿ ಬಳಸಿ ಪರ್ಚೇಸ್ ಅಂತೇಳಿ. ಇನ್ಫಾರ್ಮಲ್ ವರ್ಡ್ ಏನಪ್ಪಾ ಅಂದ್ರೆ ಬೈ, BUI, ಬೈ ಅಂತ, ಈ ತರ. ಸೊ ಫಾರ್ಮಲ್ ಕಮ್ಯುನಿಕೇಶನ್ ಬಳಸೋ ಪದಗಳೇ ಬೇರೆ ಇರುತ್ತೆ, ಇನ್ಫಾರ್ಮಲ್ ಕಮ್ಯುನಿಕೇಶನ್ ಬಳಸೋ ಪದಗಳೇ ಬೇರೆ ಇರುತ್ತೆ. ಸೊ ಫಾರ್ಮಲ್ ಕಮ್ಯುನಿಕೇಶನ್ ಇಸ್ ಯೂಸ್ಡ್ ವೆನ್ ದ ಪರ್ಪಸ್ ಆಫ್ ಕಮ್ಯುನಿಕೇಶನ್ ಇಸ್ ಸೀರಿಯಸ್, ಅಂಡ್ ಫಾರ್ಮಲ್ ಕಮ್ಯುನಿಕೇಶನ್ ಇಸ್ ಯೂಸ್ಡ್, ರಿಟರ್ನ್ ಫಾರ್ಮಲ್ ಬಂದರೆ ಇಟ್ ಈಸ್ ಯೂಸ್ಡ್ ಇನ್ ಬಿಸ್ನೆಸ್ ಲೆಟರ್ಸ್, ಇನ್ ಜಾಬ್ ಅಪ್ಲಿಕೇಶನ್ಸ್, ಇನ್ ಇಮೇಲ್. ಅರ್ಥ ಆಗ್ತಾ ಇದೆ? ಈ ರೀತಿ. ಅಂಡ್ ಸ್ಪೋಕನ್ ಫಾರ್ಮಲ್ ಬಂದರೆ formal communication is used in public speeches, in seminars, in official meetings, etc. Coming to informal communication is used in personal letters, ತಂದೆಗೂ ತಾಯಿಗೂ ಅಥವಾ ಗಂಡ ಹೆಂಡತಿಗೆ ಬರೆಯತಕ್ಕಂಥದ್ದು, ಸ್ನೇಹಿತರು ಇನ್ನೊಬ್ಬ ಸ್ನೇಹಿತರಿಗೆ ಬರೆಯತಕ್ಕಂಥ ಒಂದು ಪತ್ರಗಳು.
ಪರ್ಸನಲ್ ಲೆಟರ್ಸಲ್ಲಿ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಬಳಸ್ತೀವಿ. ಆಮೇಲೆ ಡೈರೀಸ್, ದಿನಚರಿಗಳಲ್ಲಿ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಬಳಸ್ತೀವಿ. ಇಮೇಲಲ್ಲೂ ಕೂಡ ನಾವು ಇನ್ಫಾರ್ಮಲ್ ಕಮ್ಯುನಿಕೇಷನ್ ಬಳಸ್ತೀವಿ. ಅಥವಾ ಫ್ರೆಂಡ್ಸ್ ಮಧ್ಯೆ ಸಂವಾದ ಆದಾಗ ಸಿಬ್ಲಿಂಗ್ಸ್ ಅಂತೀವಿ. ಅಂದ್ರೆ ಏನು, ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಮಧ್ಯೆ ಸಂವಾದ ಆದಾಗ, ಅಕ್ಕಪಕ್ಕದ ಮನೆಯವ್ರ ಜೊತೆ ಸಂವಾದ ಅಥವಾ ಒಂದು ಕಮ್ಯುನಿಕೇಷನ್ ಮಾಡಿದಾಗ ವಿ ಯೂಸ್ ಇನ್ಫಾರ್ಮಲ್ ವರ್ಡ್ಸ್, ಆತ್ಮೀಯವಾದ ಪದಗಳು ಬಳಸ್ತೀವಿ. ಸೊ ಐ ವಿಲ್ ಟೇಕ್ ಯು ಥ್ರೂ ದೀಸ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ in a very detailed way. Okay, so shall we move on to this material, study material? Okay, look at this. We have ಇಲ್ಲಿ ಫಾರ್ಮಲ್ and informal communication ಅಂತಿದೆ. They come under verbal communication. So I've given you a small chart. Verbal communication has formal communication and informal communication. There are two forms of verbal communication. ಯಾವುದದು ನೋಡಿ, ನಿಮಗೆ 2 ಮಾರ್ಕ್ ಕ್ವಶನ್ಸ್ ಅನುಕೂಲ ಆಗುತ್ತೆ, 5 ಮಾರ್ಕ್ಸ್ ಆಗುತ್ತೆ, 10 ಮಾರ್ಕ್ಸ್ ಆಗುತ್ತೆ. ಆ ರೀತಿ ನಾನು ಮೆಟೀರಿಯಲ್ ಬರೆದಿದ್ದೇನೆ. There are two forms of verbal communication. ಯಾವುದದು? They are formal communication and informal communication. ಫಾರ್ಮಲ್ ಕಮ್ಯುನಿಕೇಷನ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಯೂಸ್ಡ್ ವೆನ್ ದ ಪರ್ಪಸ್ ಆಫ್ ಕಮ್ಯುನಿಕೇಷನ್ ಈಸ್ ಸೀರಿಯಸ್. ಪರ್ಪಸ್ನ ಉದ್ದೇಶ, ಸಂವಹನೆಯ ಉದ್ದೇಶವು ಸೀರಿಯಸ್, ಗಂಭೀರವಾಗಿದ್ದಾಗ ವಿ ಯೂಸ್ ಫಾರ್ಮಲ್ ಕಮ್ಯುನಿಕೇಷನ್. ಎಲ್ಲಿ ಬಳಸ್ತೀವಿ ಆ ಒಂದು ಗಂಭೀರವಾದ ಕಮ್ಯುನಿಕೇಷನ್ ಅಂದರೆ, formal communication is used in business letters. ನೋಡಿ, ಬಿಸ್ನೆಸ್ ಲೆಟರ್ಸಲ್ಲಿ ಗಂಭೀರವಾದ ಒಂದು ಸಂವಹನ ನಡೆಯುತ್ತೆ. ಜಾಬ್ ಅಪ್ಲಿಕೇಶನ್ಸು, ಫ್ಯಾಕ್ಸು, ಇಮೇಲು ಇವೆಲ್ಲ ರಿಟರ್ನ್ ಫಾರ್ಮು. ಸ್ಪೋಕನ್ ಫಾರ್ಮ್ ಬರಬೇಕಂದ್ರೆ ಪಬ್ಲಿಕ್ ಸ್ಪೀಚಸ್ಸು, ಸೆಮಿನಾರ್ಸು, ವಿಡಿಯೋ ಕಾನ್ಫರೆನ್ಸಸ್ಸು, ಟೆಲಿಕಾನ್ಫರೆನ್ಸಸ್ಸು, ಅಫಿಷಿಯಲ್ ಮೀಟಿಂಗ್ಸ್ ಎಕ್ಸೆಟ್ರಾ. ಸೊ ಈ ಕ್ಷೇತ್ರಗಳಲ್ಲಿ ನಾವು ಯಾವಾಗಲೂ ಫಾರ್ಮಲ್ ಕಮ್ಯುನಿಕೇಷನ್ನ ಬಳಸ್ತೀವಿ. ಸೊ ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಯೂಸ್ಡ್ ವೆನ್ ದ ಪರ್ಪಸ್ ಆಫ್ ಕಮ್ಯುನಿಕೇಷನ್ ಈಸ್ ಸೀರಿಯಸ್. ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಯೂಸ್ಡ್ ಇನ್ ಬಿಸಿನೆಸ್ ಲೆಟರ್ಸ್, ಜಾಬ್ ಅಪ್ಲಿಕೇಶನ್ಸ್, ಫ್ಯಾಕ್ಸ್, ಇಮೇಲ್, ಪಬ್ಲಿಕ್ ಸ್ಪೀಚಸ್, ಸೆಮಿನಾರ್ಸ್, ವಿಡಿಯೋ ಕಾನ್ಫರೆನ್ಸಸ್, ಅಫಿಷಿಯಲ್ ಮೀಟಿಂಗ್ಸ್. Then you have informal communication. ನೋಡಿ, informal communication is used in personal letters, ಆತ್ಮೀಯವಾದ ಒಂದು ಸಂವಹನೆ. Informal communication is used in personal letters, diaries, email, face-to-face communication, ಮುಖಾಮುಖಿ ಸಂವಹನೆ ಯಾರ ಜೊತೆಯಲ್ಲಿ, ಅಮಾಂಗ್ ಫ್ರೆಂಡ್ಸ್, ಸ್ನೇಹಿತರ ಮಧ್ಯೆ ಇರ್ಬೋದು, ವಿತ್ ಪೇರೆಂಟ್ಸ್ ಇರ್ಬೋದು, ಸಿಬ್ಲಿಂಗ್ಸ್ ಅಂದ್ರೇನು, ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಮಧ್ಯೆ ಇರ್ಬೋದು, ನೇಬರ್ಸ್ ಮಧ್ಯೆ ಇರ್ಬೋದು, ಎಕ್ಸೆಟ್ರಾ. ಸೊ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಯೂಸ್ಡ್ ಇನ್ ಪರ್ಸನಲ್ ಲೆಟರ್ಸ್, ಡೈರೀಸ್, ಇಮೇಲ್, ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಅಮಾಂಗ್ ಫ್ರೆಂಡ್ಸ್, ವಿತ್ ಪೇರೆಂಟ್ಸ್, ಸಿಬ್ಲಿಂಗ್ಸ್, ನೇಬರ್ಸ್ ಎಕ್ಸೆಟ್ರಾ. ಇದು ಇಲ್ಲಿ ತನಕ ಬಂತು. ಈಗ ಲೆಟ್ ಅಸ್ ಟಾಕ್ ಅಬೌಟ್ ಹೌ ದೀಸ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ನೆಟ್ವರ್ಕ್ಸ್ ಆರ್ ಯೂಸ್ಡ್ ಇನ್ ಅನ್ ಆರ್ಗನೈಸೇಷನ್. ಅರ್ಥ ಆಗ್ತಾ ಇದೆಯಾ? ಒಂದು ಕಂಪನಿಯಲ್ಲಿ ಹೇಗೆ ನಾವು ಈ ಒಂದು ಫಾರ್ಮಲ್ ಇನ್ಫಾರ್ಮಲ್ ನೆಟ್ವರ್ಕ್ಸ್ನ ಬಳಸೋದನ್ನು ಕಾಣ್ತೀವಿ ಅನ್ನೋದನ್ನು ನಾವು ನೋಡೋಣ. ಸಿ ಫಾರ್ ಎಕ್ಸಾಂಪಲ್, ದಿ ಫ್ಲೋ ಆಫ್ formal communication. Now first let us talk about formal communication in an organization. The flow of formal communication, flow ಅಂದ್ರೆ ಏನು? ಹರಿಯುವುದು. ಫಾರ್ಮಲ್ ಕಮ್ಯುನಿಕೇಷನ್ನು ಹೇಗೆ ಹರಿದಾಡುತ್ತೆ ಒಂದು ಆರ್ಗನೈಸೇಷನ್ನಲ್ಲಿ ಅಂದರೆ, ಅದನ್ನು ಯಾರು ಡಿಸೈಡ್ ಮಾಡ್ತಾರೆ, ಯಾರು ನಿರ್ಧರಿಸುತ್ತಾರೆ ಅಂದರೆ, ದ ಫ್ಲೋ ಆಫ್ ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಜನರಲಿ, ಸಾಮಾನ್ಯವಾಗಿ ಡಿಸೈಡೆಡ್, ನಿರ್ಧರಿಸಲ್ಪಡುತ್ತದೆ. ಯಾರಿಂದ?
ಈ ವ್ಯಾವಹಾರಿಕವಾದ ಸಂವಹನೆ ಯಾರಿಂದ ನಿರ್ಧರಿಸಲ್ಪಡುತ್ತದೆ ಒಂದು ಆರ್ಗನೈಸೇಷನ್ನಲ್ಲಿ ಅಂದರೆ ಒಂದು ಕಂಪ್ನಿಯಲ್ಲಿ ಅಂದರೆ ಬೈ ದ ಮ್ಯಾನೇಜ್ಮೆಂಟ್ ಅಲ್ವಾ, ಅಲ್ಲಿರ್ತಕ್ಕಂಥ ಆಡಳಿತ. ಸೊ ದ ಫ್ಲೋ ಆಫ್ ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಜನರಲಿ ಡಿಸೈಡೆಡ್ ಬೈ ದ ಮ್ಯಾನೇಜ್ಮೆಂಟ್ ಇನ್ ಅನ್ ಆರ್ಗನೈಸೇಷನ್. Coming to informal communication also exists along with formal communication in an organization. ನೋಡಿ, ವ್ಯಾವಹಾರಿಕ ಒಂದು ಸಂವಹನೆಯ ಜೊತೆಯಲ್ಲಿ ಆತ್ಮೀಯವಾದ ಸಂವಹನೆ ಕೂಡ ಇರುತ್ತದೆ, ಕಾಣುತ್ತದೆ, ಅಲಾಂಗ್ ವಿತ್ ಫಾರ್ಮಲ್ ಕಮ್ಯುನಿಕೇಷನ್. ಸೊ ಜೊತೆಯಲ್ಲಿ ಎರಡೂ ಒಟ್ಟೊಟ್ಟಿಗೆ ಕಂಡು ಬರುತ್ತದೆ ನಮಗೆ ಎಲ್ಲಿ ಇನ್ ಆರ್ಗನೈಸೇಷನಲ್ಲಿ. ಈಗ ಪ್ರಶ್ನೆ, ವೆನ್ ಡೂ ದೀಸ್ ಆರ್ಗನೈಸೇಷನ್ಸ್ ಯೂಸ್ ಫಾರ್ಮಲ್ ಕಮ್ಯುನಿಕೇಷನ್ and how do they use it, and when and how do they use informal communication ಅನ್ನುವುದೇ ಇಲ್ಲಿ ಇಂಪಾರ್ಟೆಂಟ್. So the flow of formal communication is generally used by the management in an organization. Informal communication also exists along with formal communication in an organization. ಈಗ when people communicate in an organization ಅಥವಾ in organizations, ಪೀಪಲ್ ಕಮ್ಯುನಿಕೇಟ್ ಮಾಡಿದಾಗ, ಪೀಪಲ್ ಅಂದರೆ ಅಲ್ಲಿರ್ತಕ್ಕಂಥ ಕೆಲಸಗಾರರು ಒಂದು ಯಾವುದೇ ಆರ್ಗನೈಸೇಷನಲ್ಲಿ ಅಥವಾ ಆರ್ಗನೈಸೇಷನ್ಸಲ್ಲಿ ಕಮ್ಯುನಿಕೇಟ್ ಮಾಡಿದಾಗ ದೇ ನೀಡ್, ಅವರಿಗೆ ಅವಶ್ಯಕತೆ ಇದೆ. ಏನು ಅವಶ್ಯಕತೆ ಇದೆ ಅಂದರೆ ಎ ಸಿಸ್ಟಮ್, ಒಂದು ವ್ಯವಸ್ಥೆ ಇರಬೇಕಲ್ಲಿ. ಏನು ವ್ಯವಸ್ಥೆ? ಫಾರ್ ಮ್ಯಾನೇಜಿಂಗ್ ದ ಫ್ಲೋ ಆಫ್ ಇನ್ಫಾರ್ಮೇಷನ್. ಇನ್ಫಾರ್ಮೇಷನ್ನು ಹರಿದಾಡ್ತಿರುತ್ತೆ ಎಲ್ಲೆಡೆ, ಹಲವು ಸನ್ನಿವೇಶಗಳಲ್ಲಿ, ಹಲವು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ ಹರಿದಾಡ್ತಿರುತ್ತೆ. ಅದನ್ನು ಮ್ಯಾನೇಜ್ ಮಾಡಬೇಕಲ್ಲ, ಅದನ್ನು ಕಂಟ್ರೋಲ್ ಮಾಡಬೇಕು, ಯಾರಿಗೆ ಯಾವ ಇನ್ಫಾರ್ಮೇಷನ್ ಕೊಡಬೇಕು ಅಂಥೇಳಿ. ಅದಕ್ಕೆ ಒಂದು ವ್ಯವಸ್ಥೆಯ ಅವಶ್ಯಕತೆ ಆ ಜನಗಳಿಗಿದೆ, ಕಮ್ಯುನಿಕೇಟ್ ಮಾಡುವ ಜನಗಳಿಗೆ, ಎಲ್ಲಿ? ಆರ್ಗನೈಸೇಷನ್ಸಲ್ಲಿ. ಅದನ್ನು ಹೇಗೆ ಮಾಡ್ತಾರಪ್ಪ ಇವರು, ಈ ಮ್ಯಾನೇಜ್ಮೆಂಟು, ಆಡಳಿತ ಅಂದರೆ ನೋಡಿ, ವೆನ್ ಪೀಪಲ್ ಕಮ್ಯುನಿಕೇಟ್ ಇನ್ ಆರ್ಗನೈಸೇಷನ್ಸ್ ದೇ ನೀಡ್ ಎ ಸಿಸ್ಟಮ್ ಫಾರ್ ಮ್ಯಾನೇಜಿಂಗ್ ದ ಫ್ಲೋ ಆಫ್ ಇನ್ಫಾರ್ಮೇಷನ್. ದೀಸ್ ಸಿಸ್ಟಮ್ಸ್ ಆರ್ ಕಾಲ್ಡ್, ಈ ವ್ಯವಸ್ಥೆಗಳನ್ನು ಏನಂತ ಕರಿತೀವಿ ಅಂದರೆ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಅಂತ ಕರಿತೀವಿ. ಅಂದರೆ ಈ ಒಂದು ಜಾಲಗಳು, ನೆಟ್ವರ್ಕ್ಸ್ ಅಂದ್ರೇನು? ಜಾಲಗಳು, ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಅಂತ ಕರಿತೀವಿ. ಅವು ಬೇಕು. ಯಾಕೆ ಅವು ಅಂದರೆ ದೇ ಆರ್ ಪರ್ಸನ್ ಟು ಪರ್ಸನ್ ರಿಲೇಷನ್ಶಿಪ್ಸ್. ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ, ವ್ಯಕ್ತಿಯ ಜೊತೆಯಲ್ಲಿ, ವ್ಯಕ್ತಿಯ ನಡುವೆ ಇರತಕ್ಕಂತಹ ಸಂಬಂಧಗಳನ್ನು ರೂಪಿಸಿಕೊಂಡು ಅದರ ಮೂಲಕ ಇನ್ಫಾರ್ಮೇಷನನ್ನು ನೀಡುತ್ತೆ. They are person-to-person relationships through which information flows in an organization. ಆ ಜನಗಳ ಮೂಲಕ ಒಬ್ಬರಿಂದೊಬ್ಬರಿಗೆ ಇನ್ಫಾರ್ಮೇಷನ್ ಫ್ಲೋ ಆಗಬೇಕಂದ್ರೆ ಅಲ್ಲಿ ಕಮ್ಯುನಿಕೇಷನ್ ಎಂಬ ಒಂದು ಜಾಲ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಆ ಒಂದು ಏನು ನೆಟ್ವರ್ಕ್ಸ್ ಅಂದರೆ ಈ ಒಂದು ಶಾಖೆಗಳಲ್ಲಿ ಒಂದೊಂದು ಶಾಖಕ್ಕೆ ಒಂದು ಜಾಲ ಇದ್ದ ಹಾಗೆ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಇದ್ದರೆ ಅವೇನು ಮಾಡುತ್ತೆ ಅಂದರೆ ದಿ ಇನ್ಫಾರ್ಮೇಷನ್ ಫ್ಲೋಸ್ ಇನ್ ಅನ್ ಆರ್ಗನೈಸೇಷನ್ ಥ್ರೂ ದೀಸ್ ಪರ್ಸನ್ಸ್ along with the help of their relationship with one another. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, two kinds of networks exist in an organization. ಒಂದು ಆರ್ಗನೈಸೇಷನಲ್ಲಿ, ಒಂದು ಕಂಪ್ನಿಯಲ್ಲಿ ಎರಡು ಥರ ಇರ್ತಕ್ಕಂಥ ಒಂದು ಶಾಖೆಗಳಿದೆ. ಎಕ್ಸಿಸ್ಟ್ ಅಂದ್ರೇನು? ಇರುತ್ತವೆ. ಯಾವುದವು ಅಂದರೆ ದೇ ಆರ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ನೆಟ್ವರ್ಕ್ಸ್. ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ನೆಟ್ವರ್ಕ್ಸ್. ನೆಕ್ಸ್ಟ್ ನಾವು ಆ ಆರ್ಗನೈಸೇಷನಲ್ಲಿ ಫಾರ್ಮಲ್ ನೆಟ್ವರ್ಕ್ ಹೇಗೆ ಕಾರ್ಯವನ್ನು ರೂಪಿಸುತ್ತೆ, ಇನ್ಫಾರ್ಮಲ್ ನೆಟ್ವರ್ಕ್ ಯಾವ ರೀತಿ ಕಾರ್ಯವನ್ನು ರೂಪಿಸುತ್ತೆ ಅಥವಾ ನಿರ್ವಹಿಸುತ್ತೆ ಆ ಒಂದು ಆರ್ಗನೈಸೇಷನ್ನಲ್ಲಿ ಅನ್ನೋದನ್ನು ನೋಡೋಣ ನಾವು.
ನೋಡಿ, ಫಾರ್ಮಲ್ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಆರ್ ಡಿಸೈನ್ಡ್. ನೋಡಿ, ಈ ಫಾರ್ಮಲ್ ಕಮ್ಯುನಿಕೇಷನ್ ನೆಟ್ವರ್ಕ್ಸು ರಚಿಸಲ್ಪಡುತ್ತವೆ. ಡಿಸೈನ್ಡ್ ಅಂದ್ರೇನು? ಇವು ರಚಿಸಲ್ಪಡುತ್ತವೆ. ಯಾರಿಂದ? ಬೈ ದ ಮ್ಯಾನೇಜ್ಮೆಂಟ್, ಆಡಳಿತದಿಂದ. ಯಾಕೆ? ಟು ಡಿಕ್ಟೇಟ್, ಆದೇಶ ನೀಡುವುದಕ್ಕಾಗಿ. ಮ್ಯಾನೇಜ್ಮೆಂಟ್ ಆದೇಶ ನೀಡುವುದಕ್ಕಾಗಿ ಈ ಫಾರ್ಮಲ್ ನೆಟ್ವರ್ಕ್ಸ್ನ ಒಂದು ರೀತಿ ರಚಿಸುತ್ತಾರೆ. ಯಾವ ಆದೇಶ ನೀಡುವುದಕ್ಕೆ ಅಂದರೆ ಹೂ ಶುಡ್ ಟಾಕ್ ಟು ಹೂಮ್, ಯಾರು ಯಾರ ಜೊತೆ ಮಾತಾಡಬೇಕು ಎಂಬ ಒಂದು ಕಾರ್ಯವೈಖರಿಯನ್ನು ರೂಪಿಸುತ್ತೆ. ಹೂ ಶುಡ್ ಟಾಕ್ ಟು ಹೂಮ್. ಯಾಕೆ? ಯಾರ ಜೊತೆ ಯಾಕೆ ಮಾತಾಡ್ತಾರೆ ಆರ್ಗನೈಸೇಷನ್ನಲ್ಲಿ? ಟು ಗೆಟ್ ಎ ಜಾಬ್ ಡನ್, ಕೆಲಸವನ್ನು ಮಾಡುವುದಕ್ಕೆ, ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕೆ. ಯಾವುದೇ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಾಗ ಆ ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕೆ ಯಾರ ಜೊತೆಯಲ್ಲಿ ಮಾತಾಡಬೇಕು ಅನ್ನುವುದನ್ನು ಆ ಒಂದು ರಚನೆಯನ್ನು ಮ್ಯಾನೇಜ್ಮೆಂಟ್ ಮಾಡಿರುತ್ತೆ. ಫಾರ್ಮಲ್ ಕಮ್ಯುನಿಕೇಷನ್ ನೆಟ್ವರ್ಕ್ಸಲ್ಲಿ ವ್ಯಾವಹಾರಿಕವಾಗಿ ಮಾತಾಡಬೇಕು ಅವರು. ನೋಡಿ, ಫಾರ್ಮಲ್ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಆರ್ ಡಿಸೈನ್ಡ್, ರಚಿಸಲ್ಪಡುತ್ತದೆ ಬೈ ಮ್ಯಾನೇಜ್ಮೆಂಟ್ ಟು ಡಿಕ್ಟೇಟ್, ಆದೇಶ ನೀಡುವುದಕ್ಕೆ. ಏನಂತ? ಹೂ ಶುಡ್ ಟಾಕ್ ಟು ಹೂಮ್ ಟು ಗೆಟ್ ಎ ಜಾಬ್ ಡನ್. So they draw a line, the management draws a line as to who should talk to whom if at all they want to get a job done. ಅದಕ್ಕೆ the most common way of describing formal communication networks is with organizational charts ಅಂತಾರೆ. ಅಂದರೆ ಇದನ್ನು ಡಿಸ್ಕ್ರೈಬ್ ಮಾಡಬೇಕಂದ್ರೆ ಫಾರ್ಮಲ್ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ನ ನಾವು ಯಾರ ಸಹಾಯದೊಂದಿಗೆ ಡಿಸ್ಕ್ರೈಬ್ ಮಾಡಬೇಕಂದ್ರೆ ಆರ್ಗನೈಸೇಷನ್ನಲ್ಲಿರುವ ನಕ್ಷೆಯ ಸಹಾಯದೊಂದಿಗೆ. ಚಾರ್ಟ್ಸ್ ಅಂದ್ರೇನು? ನಕ್ಷೆಗಳು. ನೋಡಿ, ದೀಸ್ ಚಾರ್ಟ್ಸ್ ಶೋ, ಈ ರಚಿಸಲ್ಪಟ್ಟ ನಕ್ಷೆಗಳು ತೋರುತ್ತೆ. ಏನಂತ ತೋರುತ್ತೆ? ದಟ್ ಕಮ್ಯುನಿಕೇಷನ್ ಕ್ಯಾನ್ ಫ್ಲೋ. ಕಮ್ಯುನಿಕೇಷನ್ ಅಂದರೆ ಇನ್ಫಾರ್ಮೇಷನ್ ಇರ್ಬೋದು, ಐಡಿಯಾ ಇರ್ಬೋದು, ಅದು ಹರಿದಾಡಬಹುದು. ಹೇಗೆ? ಡೌನ್ವರ್ಡ್, ಮೇಲಿಂದ ಕೆಳಕ್ಕೆ, ಅಪ್ವರ್ಡ್, ಕೆಳಗಿಂದ ಮೇಲಕ್ಕೆ, ಆ್ಯಂಡ್ ನೆಕ್ಸ್ಟ್ ಏನಿದೆ? ಹಾರಿಸಾಂಟಲ್ ಅಂದ್ರೇನು? ಸಮತಲವಾಗಿ. ಅರ್ಥವಾಗ್ತಿದೆ? ಹಾರಿಸಾಂಟಲ್ ಅಂದ್ರೇನು? ಸಮವಾಗಿ. ಸೊ ಡೌನ್ವರ್ಡ್, ಮೇಲಿಂದ ಕೆಳಕ್ಕೆ, ಅಪ್ವರ್ಡ್, ಕೆಳಗಿಂದ ಮೇಲಕ್ಕೆ, ಹಾರಿಸಾಂಟಲ್, ಸಮವಾಗಿ ಕೂಡ ಎಲ್ಲ ಈ ಒಂದು ದಿಕ್ಕುಗಳಲ್ಲಿ ಈ ಒಂದು ಇನ್ಫಾರ್ಮೇಷನ್ನ ಅಥವಾ ಕಮ್ಯುನಿಕೇಷನ್ನ ಫ್ಲೋ ಆಗುತ್ತೆ ಈ ಚಾರ್ಟ್ಸ್ ಮೂಲಕ. ದೀಸ್ ಚಾರ್ಟ್ಸ್ ಶೋ ದ್ಯಾಟ್ ಕಮ್ಯುನಿಕೇಷನ್ ಕ್ಯಾನ್ ಫ್ಲೋ ಡೌನ್ವರ್ಡ್, ಅಪ್ವರ್ಡ್ ಆ್ಯಂಡ್ ಹಾರಿಸಾಂಟಲ್ ಡೈರೆಕ್ಷನ್ಸ್. ಈಗ ಡೌನ್ವರ್ಡ್ ಕಮ್ಯುನಿಕೇಷನ್ ಅಂದರೆ ಏನು ಅನ್ನೋದನ್ನು ನಾವು ಸ್ವಲ್ಪ ನೋಡೋಣ. ಡೌನ್ವರ್ಡ್ ಕಮ್ಯುನಿಕೇಷನ್ ಅಂದರೆ ಮೇಲಿಂದ ಕೆಳಗೆ ಬರೋದು. ಏನು ಹಿಂಗಂದರೆ ಒಂದು ಆರ್ಗನೈಸೇಷನಲ್ಲಿ ಡೌನ್ವರ್ಡ್ ಕಮ್ಯುನಿಕೇಷನ್ ಅಕ್ಕರ್ಸ್, ಉಂಟಾಗುತ್ತೆ. ಯಾವಾಗ? ವೆನೆವರ್ ಸುಪೀರಿಯರ್ಸ್ ಇನಿಷಿಯೇಟ್ ಮೆಸೇಜಸ್ ಟು ದೇರ್ ಸಬಾರ್ಡಿನೇಟ್ಸ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಯಾವಾಗಾದರೂ ಸುಪೀರಿಯರ್ಸ್ ಅಂದರೆ ಅರ್ಥವೇನಿಲ್ಲಿ? ಮೇಲಧಿಕಾರಿಗಳು. ಸುಪೀರಿಯರ್ಸ್ ಅಂದ್ರೇನು? ವರಿಷ್ಠರು. ವರಿಷ್ಠರು ಏನನ್ನು ಮೆಸೇಜಸ್ ಕೊಡಬೇಕು ಅಂದರೆ ಆ ಮೆಸೇಜಸ್ಗೆ ಚಾಲನೆ ನೀಡಬೇಕು. ಇನಿಷಿಯೇಟ್ ಅಂದ್ರೇನು? ಚಾಲನೆ ನೀಡುವುದು ಅಥವಾ ಹುಟ್ಟಾಕುವುದು. ಸೊ ಅಲ್ಲಿರ್ತಕ್ಕಂತಹ ಒಂದು ವರಿಷ್ಠರು ಅಂದರೆ ಮ್ಯಾನೇಜರ್ಸ್ ಇರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇರ್ಬೋದು, ಜನರಲ್ ಮ್ಯಾನೇಜರ್ಸ್ ಇರ್ಬೋದು, ಅವರು ಈ ಒಂದು ಹುಟ್ಟು ಹಾಕಿದರೆ ಮೆಸೇಜಸ್ನ ಯಾರಿಗೆ? ಟು ದೇರ್ ಸಬಾರ್ಡಿನೇಟ್ಸ್. ಸಬಾರ್ಡಿನೇಟ್ಸ್ ಅಂದ್ರೇನು? ಕೆಳದರ್ಜೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು. ಅವ್ರಿಗಿಂತ ಕೆಳಗಿರ್ತಕ್ಕಂಥ ಅಧಿಕಾರಿಗಳಿಗೆ ಏನನ್ನ ಮೆಸೇಜಸ್ ಕಳಿಸ್ಬೇಕಂದ್ರೆ, ಏನನ್ನ ಕೆಲಸಗಳು ಆಗಬೇಕು ಅಂದರೆ ವರಿಷ್ಠರು ಅವ್ರ ಕೆಳಗಿರ್ತಕ್ಕಂಥ ಅಧಿಕಾರಿಗಳಿಗೆ ಮೆಸೇಜ್ ಕಳಿಸೋದೇ ಡೌನ್ವರ್ಡ್ ಕಮ್ಯುನಿಕೇಷನ್. ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾರೆ. ಈ ಸಬಾರ್ಡಿನೇಟ್ಸ್ ಏನು ಮಾಡ್ತಾರೆ? ಸುಪೀರಿಯರ್ಸ್ ಹೇಳ್ದಂಗೆ ಕೇಳಿ ಅವರ ಮೆಸೇಜಸ್ ತೆಗೆದುಕೊಂಡು ಅದರ ಪ್ರಕಾರ ಕೆಲಸ ಮಾಡ್ತಾರೆ. ಸೊ ದ ಸಬಾರ್ಡಿನೇಟ್ಸ್ ಟೇಕ್ ದ ಮೆಸೇಜಸ್ ಫ್ರಮ್ ದ ಸುಪೀರಿಯರ್ಸ್ and do the work accordingly.
ಆಮೇಲೆ ನೆಕ್ಸ್ಟ್ ಇನ್ ಅಪ್ವರ್ಡ್ ಕಮ್ಯುನಿಕೇಷನ್, ಕೆಳಗಿನ ಮೇಲೂ ಹೋಗೋ ಕಮ್ಯುನಿಕೇಷನಲ್ಲಿ ಈ ಮೆಸೇಜಸ್ಸು, ಸಂದೇಶಗಳು ಫ್ಲೋ ಫ್ರಮ್ ಸಬಾರ್ಡಿನೇಟ್ಸ್ ಸುಪೀರಿಯರ್ಸ್. ನೋಡಿ, ಇಲ್ಲಿ ಕೆಳದರ್ಜೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಂದ, ಅರ್ಥ ಆಗ್ತಾ ಇದೆಯಾ, ಅವರು ಆ ವರಿಷ್ಠರಿಗೆ ಮೆಸೇಜಸ್ನ ಕಳಿಸೋದು. ಈಗ ಮೇಲಧಿಕಾರಿಗಳಿಗೆ ಇವರು ಏನೇನು ಕೆಲಸ ಹೇಳಿರ್ತಾರೆ, ಅದನ್ನು ಮುಗಿಸ್ಕೊಂಡು ಇಷ್ಟಾಯ್ತು ಸರ್, ಇಷ್ಟಾಗಿಲ್ಲ ಅಂತೇಳಿ ಪುನಃ ಇವರು ಆ ವರಿಷ್ಠರಿಗೆ ತಿಳಿಸ್ಬೇಕು. ಅದನ್ನು ಅಪ್ವರ್ಡ್ ಕಮ್ಯುನಿಕೇಷನ್ ಅಂತಾರೆ. ಇನ್ ಅಪ್ವರ್ಡ್ ಕಮ್ಯುನಿಕೇಷನ್ ಮೆಸೇಜಸ್ ಫ್ಲೋ ಫ್ರಮ್ ದ ಸಬಾರ್ಡಿನೇಟ್ಸ್, ಕೆಳದರ್ಜೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಂದ ವರಿಷ್ಠರಿಗೆ, ಸುಪೀರಿಯರ್ಸ್ಗೆ ಹೋಗುತ್ತೆ. ದಟ್ಸ್ ಕಾಲ್ಡ್ ಅಪ್ವರ್ಡ್. ಡೌನ್ವರ್ಡ್ ಕಮ್ಯುನಿಕೇಷನ್ ಅಂದರೆ ವರಿಷ್ಠರಿಂದ ಸಂದೇಶಗಳು ಅವರಿಗಿಂತಲೂ ಕೆಳದರ್ಜೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಹೋಗ್ತಕ್ಕಂಥದ್ದು. ಕೆಲಸಗಳು ಆಗಬೇಕಲ್ವಾ ಆರ್ಗನೈಸೇಷನಲ್ಲಿ. ಈ ಒಂದು ಟೀಮ್ ವರ್ಕ್ ಇಲ್ಲದೆ ಇದ್ದರೆ, ಇಫ್ ದೆರ್ ಇಸ್ ನೋ ಟೀಮ್ ವರ್ಕ್, ಯು ಕೆನಾಟ್ ಗೆಟ್ ದ ವರ್ಕ್ ಡನ್ ಇನ್ ಅನ್ ಆರ್ಗನೈಸೇಷನ್. ದಟ್ಸ್ ವೈ ಐ ಹ್ಯಾವ್ ಟೋಲ್ಡ್ ಯು, ಕಮ್ಯುನಿಕೇಷನ್ ಈಸ್ ಎ ಕಾಂಪ್ಲೆಕ್ಸ್ ಪ್ರಾಸೆಸ್. ಅದೊಂದು ಜಟಿಲವಾದಂತಹ ಒಂದು ಕೆಲಸ, ಸಂವಹನೆ ಅನ್ನೋದು. ನೋಡಿ ಇವೆಲ್ಲ. ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ಹಾರಿಜಾಂಟಲ್ ಕಮ್ಯುನಿಕೇಷನ್ ಅಂತಿದೆ. ಹಾರಿಜಾಂಟಲ್ ಕಮ್ಯುನಿಕೇಷನ್ ಹೊಂದಿದೆ ಏನು, ಆಫ್ ಮೆಸೇಜಸ್ ಬಿಟ್ವೀನ್ ಮೆಂಬರ್ಸ್ ಆಫ್ ಅನ್ ಆರ್ಗನೈಸೇಷನ್ ವಿತ್ ಈಕ್ವಲ್ ಪವರ್. ಅಂದರೆ ಸಮಕಾಲಿಕರು ಅಥವಾ ಸಮಬಲರು, ಸೇಮ್, ಈಗ ಒಂದೇ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಕೆಲಸಗಾರರು, ಅರ್ಥ ಆಗ್ತಾ ಇದೆಯಾ, ಎಲ್ಲೋ ಕನ್ಸ್ಟ್ರಕ್ಷನ್ ಸೈಡಲ್ಲಿ ಇರ್ತಕ್ಕಂಥ ಕೆಲಸಗಾರರು, ಅವರೆಲ್ಲ ಒಂದೇ ಪವರ್ ಇರುತ್ತೆ ಅವ್ರಿಗೆ. ಅಂಥವ್ರ ಮಧ್ಯೆ ನಡೆಯುವಂತಹ ಒಂದು ಸಂವಹನೆ ಅಥವಾ ಅಂಥವ್ರ ಮಧ್ಯೆ ಹರಿದಾಡುವ ಮೆಸೇಜಸ್ನ ಹಾರಿಜಾಂಟಲ್ ಕಮ್ಯುನಿಕೇಷನ್ ಅಂತಾರೆ. ಯು ಹ್ಯಾವ್ ಡೌನ್ವರ್ಡ್ ಕಮ್ಯುನಿಕೇಷನ್, upward communication and horizontal communication. Downward communication occurs whenever superiors initiate messages to their subordinates. In upward communication, messages flow from subordinates to superiors. Horizontal communication consists of messages between members of an organization with equal power. ಅರ್ಥ ಆಯ್ತಾ? ನೆಕ್ಸ್ಟ್, ಈಗ ಇದು ಫಾರ್ಮಲ್ ಕಮ್ಯುನಿಕೇಷನ್ ಆಯಿತು. ನಾವು ಮೂವಿಂಗ್ ಆನ್ ಟು ಇನ್ಫಾರ್ಮಲ್ ಕಮ್ಯುನಿಕೇಷನ್. ಇಲ್ಲಿ ಹೇಳ್ತೀವಿ ನೋಡಿ, ಅಲಾಂಗ್ ಸೈಡ್ ಆಫ್ ಫಾರ್ಮಲ್ ನೆಟ್ವರ್ಕ್ಸ್. ಅಲಾಂಗ್ ಸೈಡ್ ಅಂದ್ರೇನು, ಜೊತೆಯಲ್ಲಿ. ಫಾರ್ಮಲ್ ನೆಟ್ವರ್ಕ್ಸ್ ಜೊತೆಯಲ್ಲಿ ಎವ್ರಿ ಆರ್ಗನೈಸೇಷನ್ ಆಲ್ಸೋ ಹ್ಯಾಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ನೆಟ್ವರ್ಕ್ಸ್. ನೋಡಿ, ಫಾರ್ಮಲ್ ಕಮ್ಯುನಿಕೇಷನ್ ಜೊತೆಯಲ್ಲಿ ಅಂದರೆ ವ್ಯಾವಹಾರಿಕವಾದ ಒಂದು ಸಂದೇಶಗಳನ್ನು ಕಳಿಸುವುದರ ಜೊತೆಯಲ್ಲಿ ಆತ್ಮೀಯವಾದ ಒಂದು ಸಂವಹನೆ ಕೂಡ ನಡೆಯುತ್ತೆ. ಎರಡು ಒಟ್ಟೊಟ್ಟಿಗಿರುತ್ತೆ ಒಂದು ಆರ್ಗನೈಸೇಷನಲ್ಲಿ ಅಂತ ಹೇಳ್ತಾರೆ ಇಲ್ಲಿ. ಅಲಾಂಗ್ ಸೈಡ್ ದ ಫಾರ್ಮಲ್ ನೆಟ್ವರ್ಕ್ಸ್, ಎವ್ರಿ ಆರ್ಗನೈಸೇಷನ್ ಆಲ್ಸೋ ಹ್ಯಾಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ನೆಟ್ವರ್ಕ್ಸ್. ಇದು ಯಾವುದನ್ನು ಅವಲಂಬಿಸಿರುತ್ತೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಅಂದರೆ, ಬೇಸ್ಡ್ ಆನ್ ಫ್ರೆಂಡ್ಶಿಪ್ಸ್, ಸ್ನೇಹ ಬಾಂಧವ್ಯ ಇರುತ್ತೆ. ಶೇರ್ಡ್ ಪರ್ಸನಲ್ ಇಂಟ್ರೆಸ್ಟ್ ಆರ್ ಕೆರಿಯರ್ ಇಂಟ್ರೆಸ್ಟ್. ಶೇರ್ಡ್ ಹಂಚ್ಕೊಂಡಿರುವ ಪರ್ಸನಲ್ ಇಂಟ್ರೆಸ್ಟ್ ಒಂದೇ ಇರುತ್ತೆ ಇಬ್ಬರು ವರ್ಕರ್ಸ್ ಮಧ್ಯೆ. ಅವನು ಸುಪೀರಿಯರ್ ಇರ್ಬೋದು ಅಥವಾ ಸಬಾರ್ಡಿನೇಟ್ ಇರ್ಬೋದು. ಆ ಇಬ್ಬರ ಮಧ್ಯೆ ಒಂದೇ ಪರ್ಸನಲ್ ಇಂಟ್ರೆಸ್ಟು ಅಥವಾ ಕೆರಿಯರ್ ಇಂಟ್ರೆಸ್ಟ್ ಅಂದರೆ ಒಂದು ಜಾಬ್ ಇಂಟ್ರೆಸ್ಟ್ ಇರ್ಬೋದು, ಆಸಕ್ತಿಗಳು ಅಥವಾ ಪರ್ಸನಲ್ ಆಸಕ್ತಿಗಳು. ಇಬ್ಬರು ಒಂದೊಂದು ಡಿಪಾರ್ಟ್ಮೆಂಟ್ ಇರ್ತಾರೆ, ಇಬ್ಬರಿಗೂ ಒಂದೇ ಇಂಟ್ರೆಸ್ಟ್ ಇದ್ದಾಗ ಆವಾಗ ಅವರಿಬ್ಬರ ಮಧ್ಯೆ ನಡೆಯೋ ಒಂದು ಸಂವಹನೆಯೇ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತೀವಿ. ಆ್ಯಂಡ್ ಕ್ಲೋಸ್ನೆಸ್ ಬಿಟ್ವೀನ್ ವರ್ಕರ್ಸ್ ಜೊತೆಯಲ್ಲಿ ಇಂಟಿಮೆಸಿ, ಕ್ಲೋಸ್ನೆಸ್ ಇದ್ದಾಗ, ಹತ್ತಿರದಲ್ಲಿದ್ದಾಗ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಸೂಪರ್ವೈಸರು ಒಬ್ಬ ವರ್ಕರು ಜೊತೆಯಲ್ಲಿದ್ದಾಗ ಅವರಿಬ್ಬರ ಮಧ್ಯೆ ಸ್ನೇಹ ಬೆಳೆದಿರುತ್ತೆ. ಇಬ್ಬರು ಅವರವರ ಒಂದು ಅನುಭವಗಳನ್ನ ಹಂಚ್ಕೋತಾರೆ. ಹಾಗಾಗಿ ಈ ಇನ್ಫಾರ್ಮಲ್ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಕೂಡ ಆರ್ಗನೈಸೇಷನ್ನ ಪ್ರಗತಿಗೆ ದಾರಿಯಾಗುತ್ತೆ. ಮತ್ತೊಮ್ಮೆ, ಅಲಾಂಗ್ ಸೈಡ್ ದ ಫಾರ್ಮಲ್ ನೆಟ್ವರ್ಕ್ಸ್, ಎವ್ರಿ ಆರ್ಗನೈಸೇಷನ್ ಆಲ್ಸೋ ಹ್ಯಾಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಬೇಸ್ಡ್ ಆನ್ ಫ್ರೆಂಡ್ಶಿಪ್ಸ್, shared personal or career interests and closeness between workers. Closeness ಅಥವಾ ಇಲ್ಲಿದೆ ನೋಡಿ, ಕ್ಲೋಸ್ನೆಸ್ ಅಥವಾ ಪ್ರಾಕ್ಸಿಮಿಟಿ ಅಂತೀವಿ ನಾವು. ಪ್ರಾಕ್ಸಿಮಿಟಿ ಅಂದರೆ ಏನು, ತುಂಬ ಹತ್ತಿರದಲ್ಲಿರುವುದು. ಇನ್ಫಾರ್ಮಲ್ ನೆಟ್ವರ್ಕ್ಸ್ ಇನ್ ಅನ್ ಆರ್ಗನೈಸೇಷನ್ ಸರ್ವ್ಸ್ ಯೂಸ್ಫುಲ್ ಫಂಕ್ಷನ್ಸ್. ನೋಡಿ, ಇನ್ಫಾರ್ಮಲ್ ಆತ್ಮೀಯವಾದ ಒಂದು
ಶಾಖೆಗಳು ಕೂಡ ಒಂದು ಯೂಸ್ಫುಲ್ ಫಂಕ್ಷನ್ಸ್, ಉಪಯುಕ್ತವಾದ ಕಾರ್ಯಗಳನ್ನು ಕೂಡ ಸರ್ವ್ ಮಾಡುತ್ತದೆ. ಏನದು ಅಂದರೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಕ್ಯಾನ್ ಫಿಲ್ ಇನ್ ದ ಗ್ಯಾಪ್ಸ್. ಈ ಫಾರ್ಮಲ್ ಕಮ್ಯುನಿಕೇಷನ್ನಿಂದ ಆಗಿರೋ ಗ್ಯಾಪ್ಸನ್ನು ಇನ್ಫಾರ್ಮಲ್ ಕಮ್ಯುನಿಕೇಷನ್ ಫಿಲ್ ಮಾಡುತ್ತಂತೆ. ನೋಡಿ, ಫಾರ್ ಎಕ್ಸಾಂಪಲ್, ಇನ್ಫಾರ್ಮಲ್ ಕಮ್ಯುನಿಕೇಷನ್ ಕ್ಯಾನ್ ಫಿಲ್ ಇನ್ ದ ಗ್ಯಾಪ್ಸ್ ಲೆಫ್ಟ್ ಬೈ ಇನ್ಕಂಪ್ಲೀಟ್ ಫಾರ್ಮಲ್ ಮೆಸೇಜಸ್. ಫಾರ್ಮಲ್ ಮೆಸೇಜ್ ಇರುತ್ತೆ, ಅದು ಪೂರ್ಣವಾಗಿರುವುದಿಲ್ಲ, ಇನ್ಕಂಪ್ಲೀಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾಳೆ ಶುಕ್ರವಾರ ಅಥವಾ ಶನಿವಾರ ಎಲ್ಲರೂ ಕ್ಯಾಶುವಲ್ ಡ್ರೆಸ್ ಹಾಕ್ಕೊಂಡು ಬನ್ನಿ ಅಂತ ಒಂದು ಮೆಸೇಜ್ ಬಂದಿರುತ್ತೆ, ಫಾರ್ಮಲ್ ಮೆಸೇಜ್. ಒಂದು ಕಂಪ್ನಿಯಲ್ಲಿ ಕ್ಯಾಶುವಲ್ ಡ್ರೆಸ್ ಹಾಕ್ಕೊಂಬನ್ನಿ ಅಂತ. ಈಗ ಪ್ರಶ್ನೆ, ಕ್ಯಾಶುವಲ್ ಡ್ರೆಸ್ ಅಂದರೆ ಏನು? ಪೂರ್ಣವಾಗಿ ಅದರ ಅರ್ಥ ಆಗಲಿಲ್ಲ. ಹಾಗಾಗಿ ಅದು ಜೀನ್ಸ್ ಆ್ಯಂಡ್ ಟೀ ಶರ್ಟ್ ಹಾಕೋಬೇಕಾ ಅಥವಾ ಸ್ಪೋರ್ಟ್ಸ್ ಕೋಟ್ ಮತ್ತು ಟೈ ಹಾಕೋಬೇಕಾ ಗೊತ್ತಾಗಲ್ಲ. ಹಾಗಾಗಿ ಅದನ್ನು ಇವರು ಮಧ್ಯೆ ಮಾತಾಡ್ಕೋತಾರೆ. ಯಾರು? ಒಂದೇ ಇಂಟ್ರೆಸ್ಟ್ ಇರೋರು, ಫ್ರೆಂಡ್ಶಿಪ್ ಇರೋರು, ಏನಪ್ಪ ಎಂಥದ್ದು ಹಾಕೋಬೇಕು. ಸೊ ಎಲ್ಲರೂ ಒಂದಾಗಿ ಮಾತಾಡಿಕೊಂಡು, ಇಲ್ಲ ಅವರು ಜೀನ್ಸು ಪ್ಯಾಂಟು ಟೀ ಶರ್ಟ್ ಹಾಕೊಂಬರ್ಬೋದು, ಪ್ಯಾಂಟ್ಸು ಟೀ ಶರ್ಟು, ಇಲ್ಲ ಅಂದರೆ ಸ್ಪೋರ್ಟ್ಸ್ ಕೋಟ್ ಮತ್ತು ಟೈ ಹಾಕೊಂಬರ್ಬೋದು. ಕ್ಯಾಶುವಲ್ ಡ್ರೆಸ್ ಅಂದರೆ ಅದು. ಫಾರ್ಮಲ್ ಡ್ರೆಸ್ಸಸ್ ಬೇರೆ. ಫಾರ್ಮಲ್ ಡ್ರೆಸ್ ಅಂದರೆ ಡ್ರೆಸ್ ಕೋಡ್ ಇರುತ್ತೆ. ಕ್ಯಾಶುವಲ್ ಡ್ರೆಸ್ ಅಂದರೆ ಏನನ್ನು ಹಾಕ್ಕೊಂಬರ್ಬೋದು. ಸೊ ಕ್ಯಾಶುವಲ್ ಡ್ರೆಸ್ ಅಂದ ಕೂಡಲೇ ಏನು ಅನ್ನೋದು ನಿಖರವಾಗಿ ಹೇಳುವುದಿಲ್ಲ. ದಟ್ ಬಿಕಮ್ಸ್ ಏನಾಗುತ್ತೆ ಅಂದರೆ ಇನ್ಕಂಪ್ಲೀಟ್ ಫಾರ್ಮಲ್ ಮೆಸೇಜ್. ಅದನ್ನು, ಆ ಗ್ಯಾಪನ್ನು ಫಿಲ್ ಮಾಡುತ್ತೆ ಯಾವುದು? ಇನ್ಫಾರ್ಮಲ್ ಕಮ್ಯುನಿಕೇಷನ್. ಅವ್ರು ಚರ್ಚೆ ಮಾಡ್ಕೋತಾರೆ, ಇದನ್ನು ಹಾಕೊಂಬರೋಣ ನಾವು ಅಂತೇಳಿ, ಫ್ರೆಂಡ್ಲಿ. ಸೊ ದೀಸ್ ಇಂಟರಾಕ್ಷನ್ ಗೋಸ್ ಆನ್ ಇನ್ ಎ ಫ್ರೆಂಡ್ಲಿ ವೇ. ನೆಕ್ಸ್ಟ್ ಏನಾಗುತ್ತೆ, ನೋಡಿ, ಈ ರೀತಿ ಇನ್ಫಾರ್ಮಲ್ ನೆಟ್ವರ್ಕ್ಸ್ ಕ್ಯಾನ್ ಡೆಲಿವರ್ ಮೆಸೇಜಸ್ ಮೋರ್ ಕ್ವಿಕ್ಲಿ ದನ್ ಫಾರ್ಮಲ್ ನೆಟ್ವರ್ಕ್ಸ್. ಇನ್ನೊಂದು ನೋಡಿ, ಇನ್ಫಾರ್ಮಲ್ ನೆಟ್ವರ್ಕ್ಸ್ ಕ್ಯಾನ್ ಡೆಲಿವರ್ ಮೆಸೇಜಸ್, ಸಂದೇಶಗಳನ್ನು ರವಾನಿಸುತ್ತೆ, ಡೆಲಿವರ್ ಮಾಡುತ್ತೆ, ಮೋರ್ ಕ್ವಿಕ್ಲಿ, ಹೆಚ್ಚು ವೇಗವಾಗಿ. ಯಾರಿಗಿಂತಲೂ? ಫಾರ್ಮಲ್ ನೆಟ್ವರ್ಕ್ಸ್ಗಿಂತಲೂ. ಇದು ಬೆಸ್ಟ್ ಎಕ್ಸಾಂಪಲ್. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಆರ್ಗನೈಸೇಷನ್ನಲ್ಲಿ ಕೆಲವು ಓಪನಿಂಗ್ಸ್ ಇರುತ್ತೆ, ಜಾಬ್ಸ್ ಇರುತ್ತೆ. ಅವರೇನು ಮಾಡ್ತಾರೆ, ಫಾರ್ಮಲ್ ಆಗಿ ಅದನ್ನು ಅಡ್ವರ್ಟೈಸ್ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಹಾಕ್ಸಿ ಪೇಪರ್ಲಿ ಬರೋ ಮುಂಚಿತವಾಗಿಯೇ ಕೆಲವು ಮಂದಿ ಈ ಜಾಬ್ಸನ್ನು ಆಶಿಸುವವರು, ಕೆಲಸಗಳನ್ನು ಅವರು ಈ ಕಂಪ್ನಿಲಿರ್ತಕ್ಕಂಥ ಕೆಲವೊಂದರ ಜೊತೆ ಸ್ನೇಹ ಮಾಡ್ಕೊಂಡಿರ್ತಾರೆ. ಅವ್ರ ಮೂಲಕ ಇವರು ಮೊದಲೇ ಪಡ್ಕೊಂಡ್ಬಿಡ್ತಾರೆ, ಮಾಹಿತಿಯನ್ನು ಪಡ್ಕೊಂಡು ಸಿದ್ಧವಾಗಿಬಿಡ್ತಾರೆ, ಎಲ್ಲನೂ ರೆಸ್ಯೂಮೆ ಇಟ್ಕೊಂಡು, ಅಪ್ಲಿಕೇಶನ್ಸ್ ಇಟ್ಕೊಂಡು. ಸೊ these are called very clever job hunters. What they do is they have very friendly contacts with people who are working in a particular company. So these people get the information about openings from the workers working in a company before those jobs could be advertised. ಇದು ಇನ್ಫಾರ್ಮಲ್ ನೆಟ್ವರ್ಕ್ಸ್. ನೋಡಿ, ಆತ್ಮೀಯವಾದ ಒಂದು ಸಂಬಂಧಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ. ಹಾಗಾಗಿ ಇವೆಲ್ಲ ನೋಡ್ಕೊಂಡ್ಮೇಲೆ ಮ್ಯಾನೇಜ್ಮೆಂಟೇ, ಆ ಒಂದು ಆರ್ಗನೈಸೇಷನಲ್ಲಿರುವ ಒಂದು ಆಡಳಿತವೇ ಇನ್ಫಾರ್ಮಲ್ ಕಮ್ಯುನಿಕೇಷನನ್ನು ಪ್ರೋತ್ಸಾಹಿಸುತ್ತಂತೆ. ಈವನ್ ದ ಮ್ಯಾನೇಜ್ಮೆಂಟ್ ರಿಯಲೈಸಸ್, ಈವನ್ ಈ ಒಂದು ಆಡಳಿತ, ಒಂದು ಕಂಪ್ನಿಯ ಆಡಳಿತ ರಿಯಲೈಸ್ ಮಾಡ್ಕೊಳ್ಳುತ್ತಂತೆ, ಅರ್ಥಕೊಳ್ಳುತ್ತಂತೆ. ಏನಂತ? ದಟ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಕ್ಯಾನ್ ಗೆಟ್ ದ ಜಾಬ್ ಡನ್ ಬೆಟರ್ ದ್ಯಾನ್ ದಿ ಫಾರ್ಮಲ್ ಕಮ್ಯುನಿಕೇಷನ್. ನೋಡಿ, ಫಾರ್ಮಲ್ ಕಮ್ಯುನಿಕೇಷನ್ಗಿಂತಲೂ ಇನ್ಫಾರ್ಮಲ್ ಕಮ್ಯುನಿಕೇಷನ್ನೇ ಜಾಬನ್ನು, ಅಂದರೆ ಕೆಲಸವನ್ನು ಈಸಿಯಾಗಿ, ಅತ್ಯಂತ ವೇಗವಾಗಿ ಮಾಡಲು ಸಮರ್ಥವಾಗಿರುತ್ತೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತೇಳಿ ಮ್ಯಾನೇಜ್ಮೆಂಟ್ ಅರ್ಥಕೊಂಡು. ನೋಡಿ, ಈವನ್ ದ ಮ್ಯಾನೇಜ್ಮೆಂಟ್ ರಿಯಲೈಸಸ್ ದಟ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ can get the work done, can get the job done faster and better than the formal communication ಅಂತ ಅರ್ಥಕೊಂಡು ಏನು ಮಾಡ್ತಾರೆ ಆ ಒಂದು ಆರ್ಗನೈಸೇಷನ್ಸಲ್ಲಿ ಇರೋ ಮ್ಯಾನೇಜ್ಮೆಂಟ್. ಅಂದರೆ ಆದುದರಿಂದ ಮೆನಿ ಆರ್ಗನೈಸೇಷನ್ಸ್, ನೋಡಿ ಇಲ್ಲಿದೆ ಭಾಳ ಮುಖ್ಯವಾದ ಪದ, ಮೆನಿ ಆರ್ಗನೈಸೇಷನ್ಸ್ ಎಲಿವೇಟ್, ಉನ್ನತಗೊಳಿಸುತ್ತದೆ. ಇನ್ಫಾರ್ಮಲ್ ಕಮ್ಯುನಿಕೇಷನನ್ನು ಎಲಿವೇಟ್, ಪ್ರೋತ್ಸಾಹಿಸುತ್ತದೆ, ಉನ್ನತಗೊಳಿಸುತ್ತದೆ, ಪ್ರಾಮುಖ್ಯತೆ ನೀಡುತ್ತದೆ, ಹೆಚ್ಚು ಪ್ರಾಮುಖ್ಯತೆ. ಯಾವುದಕ್ಕೆ?
ನೋಡಿ, ಹೆನ್ಸ್ ಮೆನಿ ಆರ್ಗನೈಸೇಷನ್ಸ್ ಎಲಿವೇಟ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಟು ಎನ್ ಅಫಿಷಿಯಲ್ ಪಾಲಿಸಿ. ಅದೊಂದು ಅಧಿಕೃತವಾದಂತಹ ಒಂದು ಕಾರ್ಯನೀತಿಯನ್ನಾಗಿ ರೂಪಿಸುತ್ತಂತೆ, ಅಫಿಷಿಯಲ್ ಪಾಲಿಸಿಯಾಗಿ ಮಾಡಿಬಿಡುತ್ತಂತೆ. ಇನ್ಫಾರ್ಮಲ್ ಕಮಿಷನ್ ಇರಲೇಬೇಕು ಅಂತ. ಹೇಗೆ? ಬೈ ಎನ್ಕರೇಜಿಂಗ್ ಓಪನ್ ಕಾಂಟ್ಯಾಕ್ಟ್ಸ್ ಬಿಟ್ವೀನ್ ಪೀಪಲ್ ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಆರ್ಗನೈಸೇಷನ್. ಆ ಕಂಪ್ನಿಯಲ್ಲಿರ್ತಕ್ಕಂಥ ವಿಧವಾದಂತಹ ಭಾಗಗಳಿಂದ, ವೇರಿಯಸ್ ಪಾರ್ಟ್ಸಿಂದ ಬಂದಿರತಕ್ಕಂಥ ಪೀಪಲ್ಗೆ ಓಪನ್ ಕಾಂಟ್ಯಾಕ್ಟ್ಸ್ ಇರಲಿ. ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ಆತ್ಮೀಯವಾದ ಸಂಪರ್ಕವನ್ನು ಎನ್ಕರೇಜ್ ಮಾಡುತ್ತಂತೆ, ಪ್ರೋತ್ಸಾಹಿಸುತ್ತಂತೆ. ಯಾಕೆಂದರೆ ಕೆಲಸಗಳು ಬೇಗ ಆಗುತ್ತೆ. ಸೊ ದಿಸ್ ಮ್ಯಾನೇಜ್ಮೆಂಟ್ ಅಥವಾ ದ ಮ್ಯಾನೇಜ್ಮೆಂಟ್ಸ್ ಇನ್ ಆರ್ಗನೈಸೇಷನ್ಸ್ ರಿಯಲೈಸ್ ದ್ಯಾಟ್ ದಿ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಕ್ಯಾನ್ ಗೆಟ್ ದ ಜಾಬ್ ಡನ್ ಫಾಸ್ಟರ್ ಆ್ಯಂಡ್ ಬೆಟರ್ ದ್ಯಾನ್ ದಿ ಫಾರ್ಮಲ್ ಕಮ್ಯುನಿಕೇಷನ್. ಹಾಗಾಗಿ ಕೊನೆಯಲ್ಲಿ ಒಂದು ಮಾತಿದೆ ಸ್ನೇಹಿತರೆ, ಇಲ್ಲಿ ನೋಡಿ. In the formal network, if the formal network is the skeleton of a company, ಫಾರ್ಮಲ್ ನೆಟ್ವರ್ಕ್ ಅನ್ನೋದಂದ್ರೆ ಏನು? ಈ ವ್ಯಾವಹಾರಿಕವಾದ ಒಂದು ನೆಟ್ವರ್ಕ್ ಅನ್ನುವುದು ಒಂದು ಜಾಲ, ವ್ಯಾವಹಾರಿಕವಾದ ಒಂದು ಜಾಲ ಅನ್ನುವುದು ಸ್ಕೆಲಿಟನ್ ಆದರೆ, ಅಸ್ಥಿಪಂಜರವಾದರೆ ಕಂಪ್ನಿಗೆ ಅದರ ಒಂದು ಮೆದುಳು ಯಾವುದಪ್ಪ ಅಂದರೆ, ಅದರೊಂದು ಬ್ರೈನ್ ಯಾವುದಪ್ಪ ಅಂದರೆ, ದ ಇನ್ಫಾರ್ಮಲ್ ಈಸ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದ್ರೇನು? ದ ಬ್ರೈನ್. ಸೊ ಇಫ್ ದ ಫಾರ್ಮಲ್ ನೆಟ್ವರ್ಕ್ ಈಸ್ ದ ಸ್ಕೆಲಿಟನ್, ದ ಇನ್ಫಾರ್ಮಲ್ ನೆಟ್ವರ್ಕ್ ಈಸ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಬೆನ್ನೆಲುಬು ಅಂತ ಕೂಡ ಹೇಳ್ಬೋದು ನಾವು, ಬ್ಯಾಕ್ ಬೋನ್ ಆಫ್ ದಿ ಕಂಪ್ನಿ ಅಂತೇಳಿ. ಸೊ ಹೆನ್ಸ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ especially the managements in organizations give more importance to informal networks than formal networks. This is about a detailed explanation of the formal and informal communication and formal and informal networks in business organizations. ನೀವು ಚೆನ್ನಾಗಿ ಓದ್ಕೊಳ್ಳಿ. ಏನೇನು ಡೌಟ್ಸ್ ಇದ್ದರೆ ನನಗೆ ವಾಟ್ಸ್ಯಾಪ್ ಮಾಡಿ, ಕಾಲ್ ಮಾಡಿ. ಎಲ್ಲರೂ ಒಳ್ಳೆಯದಾಗಲಿ. ಬಾಯ್.